ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. 38ನೇ ರಾಷ್ಟ್ರೀಯ ಐಟಿಎಫ್ ಟೆಕ್ವಾಂಡೋ ಚಾಂಪಿಯನ್ಶಿಪ್ ಅನ್ನ ಕೋರಮಂಗಲದ ಒಳಾಂಗಣ ಕ್ರೀಡಾಂಗಣ ಬೆಂಗಳೂರು ಕರ್ನಾಟಕದಲ್ಲಿ 28ರಿಂದ 30 ಡಿಸೆಂಬರ್ ವರೆಗೆ ಹಮ್ಮಿಕೊಳ್ಳಲಾಗಿದೆ. 10 ವರ್ಷಗಳ ಅಂತರದ ನಂತರ ಕರ್ನಾಟಕಕ್ಕೆ ಈ ಕಾರ್ಯಕ್ರಮ ಬರ್ತಾ ಇದೆ. ಭಾರತದ 23 ರಾಜ್ಯಗಳಿಂದ 5 ವರ್ಷದಿಂದ 60 ವರ್ಷ ವಯಸ್ಸಿನ 900ಕ್ಕೂ ಹೆಚ್ಚು ಆಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನ್ಯಾನ್ಸೆಲ್ಗಿಂತ ಮೊದಲು ಅಂತಾರಾಷ್ಟ್ರೀಯ ಅಂಪೈರ್ ಕೋರ್ಸ್ ಕೂಡ ಇದೆ. ಇದನ್ನ ಗ್ರ್ಯಾಂಡ್ ಮಾಸ್ಟರ್ ಡಾಕ್ಟರ್ ರಾಜೇಂದ್ರ ಬಾಲನ್ 9 ಡಾನ್ ಬ್ಲಾಕ್ ಬೆಲ್ಟ್ ಮತ್ತು ಎಕ್ಸಿಕ್ಯೂಟಿವ್ ಬೋರ್ಡ್ ಸದಸ್ಯರು ಮತ್ತು ಸಂಸ್ಥೆಯ ಸಹಾಯಕರು ನಡೆಸುತ್ತಾರೆ. ಈ ಕೌಸ್ ಅಂಪೈರ್ ಮಾಡಲು ಅವಕಾಶವನ್ನ ಪಡೆಯುತ್ತಿದೆ. 10ನೇ ಏಷ್ಯನ್ ಐಟಿಎಫ್ ಟೆಕ್ವಾಂಡೋ ಚಾಂಪಿಯನ್ಶಿಪ್ ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ 19ರಿಂದ 25 ಆಗಸ್ಟ್ 2024ರವರೆಗೆ ನಡೆಯಲಿದೆ. ಇಲ್ಲಿ 45 ದೇಶಗಳನ್ನ ನಿರೀಕ್ಷಿಸಲಾಗಿದೆ. ಇದು ಭಾರತದಲ್ಲಿ ನಡೆಯುತ್ತಿರುವ ಟೆಕ್ವಾಂಡೋದ ಮೆಗಾ ಈವೆಂಟ್ ಆಗಿದೆ. Taekwondo Association of India. We are here because Taekwondo Association of India, the headquarters is in New Delhi, and we are here to conduct the introduction to your colleagues. Introduction. I will give to them. He is the head of Karnataka Taekwondo Association here in Bangalore. Then Mr. Sabun Hari, 43 black belt, Vice President of Karnataka Association, as well as the National Association. And Sabun Ashok Puri, then executive member of Karnataka KIT, and Sabun Naveen Kulashekaran, he is also a 4-degree black belt, and he is also executive member of Karnataka Association. And on my right side, Sabun Kulashekaran, he is the president of Karnataka Association, and he is a 6-degree black belt, and the who started Taekwondo in Karnataka. Then we have Sabun Ramamurthy, he is a 5th-degree black belt, and the special thing is that he is 72 years old, still going strong, you know. And we have Sabun Puni, he is an athletic chairman of International Taekwondo Federation, Austria, as well as the executive board member of Taekwondo Association of India. So we are here we are here to inform you that the 38th National, which is a dress rehearsal for our 10th Asian Championship, which will be held in August 19 to 25, 2024 in Karnataka itself, Bangalore itself, in Kantirava Stadium. And so we are going to select the team of Indian team here in the 38th National, which will be held from 28th to 30th December, this December in Koramangala Stadium. So about that, I will hand over the mic to Master Pradeep Jana. ನಾನು ಕರ್ನಾಟಕ ತೈಕ್ವಾಂಡೋ ಸಂಸ್ಥೆಯ ಕಾರ್ಯದರ್ಶಿ. ಮುಖ್ಯ ಉದ್ದೇಶ, ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಅಂದರೆ ನಾವು ಈ 30ನೇ ರಾಷ್ಟ್ರೀಯ ತೈಕ್ವಾಂಡೋ ಚಾಂಪಿಯನ್ಶಿಪ್ ಕೋರಮಂಗಲದಲ್ಲಿ ಕಂಡಕ್ಟ್ ಮಾಡ್ತಿದ್ವಿ. ಜೊತೆಗೆ ಇಂಟರ್ನ್ಯಾಷನಲ್ ಅಂಪೈರ್ ಕೋರ್ಸ್, ಯಾರು ನೆಕ್ಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆ ಇಂಟರ್ನ್ಯಾಷನಲ್ ಅಂಪೈರ್ಸ್ಗೆ ಇಲ್ಲೇ ಒಂದು ಕೋರ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ ಗ್ರ್ಯಾಂಡ್ ಮಾಸ್ಟರ್ ರಾಜೇಂದ್ರನ್ ಅವರು 26-27. ಮೇನ್ ಅಟ್ರಾಕ್ಷನ್ ಇವೆಂಟ್ ಅಂದರೆ ಬೇರೆ ಎಲ್ಲ ಮಾರ್ಷಲ್ ಆರ್ಟ್ಸು ಬರೀ ಸ್ಪಾರಿಂಗು ಮತ್ತು ಪ್ಯಾಟರ್ನ್ ಮಾತ್ರ ಇರುತ್ತೆ. ಅಂದರೆ ಕಥಾಸ್ ಅಂತ ಹೇಳ್ತಾರೆ, ನಾವು ಪ್ಯಾಟರ್ನ್ ಅಂತ ಹೇಳ್ತೀವಿ. ನಮ್ಮಲ್ಲಿ 9 ಥರ ವಿವಿಧ ಈವೆಂಟ್ಸ್ನ ಕಂಡಕ್ಟ್ ಮಾಡ್ತಾ ಇದ್ವಿ. ಒಂದು ಸ್ಪಾರಿಂಗ್ ಅಂದರೆ ಫೈಟ್ ಮಾಡ್ತಾರೆ ಒಬ್ರಿಗೊಬ್ರು, ಡಿಫ್ರೆಂಟ್ ಬೇರೆ ಬೇರೆ ಕ್ಯಾಟಗರೀಸಲ್ಲಿ. ಅದರಲ್ಲಿ ಜೂನಿಯರ್ ಕ್ಯಾಟಗರಿ, ಸಬ್ ಜೂನಿಯರ್ ಕ್ಯಾಟಗರಿ, ಅಡಲ್ಟ್ ಕ್ಯಾಟಗರಿ, ವೆಟ್ರಲ್ಲಿ 2 ಕ್ಯಾಟಗರಿ, ಸಿಲ್ವರ್ ಕ್ಲಾಸ್, ಗೋಲ್ಡ್ ಕ್ಲಾಸ್ ಅಂತ. ಆಮೇಲೆ ಅದಾದಮೇಲೆ ಪ್ಯಾಟ್ರನ್ಸ್ ಅಂತ ಇರ್ತದೆ, ಗ್ರೂಪ್ ಪ್ಯಾಟ್ರನ್, ಇಂಡಿವಿಜುವಲ್ ಪ್ಯಾಟ್ರನ್. ಆಮೇಲೆ ಸೆಲ್ಫ್ ಡಿಫೆನ್ಸ್ ಟೀಮ್, ಸ್ಪೆಷಲ್ ಟೆಕ್ನಿಕ್ ಅಂತ ಇಂಪೋರ್ಟ್ ಮಾಡಿ ಮಿಷನ್ಸ್ ಎಲ್ಲ ತೊಗೊಂಬಂದಿದ್ದಾರೆ ನಮ್ಮ ಬೆಂಗಳೂರಿಗೆ. ಅದು ಫಸ್ಟ್ ಟೈಮ್ ಒಂದು ಕಂಡಕ್ಟ್ ಮಾಡ್ತಾ ಇರೋದು. ಆಮೇಲೆ ಪವರ್ ಬ್ರೇಕಿಂಗ್ ಕಾಂಪಿಟೇಷನ್, ಸೆಲ್ಫ್ ಡಿಫೆನ್ಸ್ ರೂಟೀನ್. ಸೊ ಇದೆಲ್ಲ ಡಿಫ್ರೆಂಟ್ ಈವೆಂಟ್ಸಲ್ಲಿ ಸುಮಾರು 9 ವಿವಿಧ ಈವೆಂಟ್ಸ್ನ ನಾವು ಫಸ್ಟ್ ಟೈಮ್ ನಮ್ಮ ಬೆಂಗಳೂರು ಕಂಡಕ್ಟ್ ಮಾಡ್ತಾ ಇದ್ವಿ. Here in Koramangala Indoor Stadium, where over 1,000 students are participating from 23 states of India. And we have 9 disciplines in this, and the age category of the students are from 5 years to 60 years. So they will be participating here and they will be showing their talent. And this is a platform to select the Indian team for the 10th Asian Championship, which will be held in
Bangalore itself, that is in Kantivara Indoor Stadium, is from 19th to 25th August 2024. So where around 40 countries are expected to participate. Have confirmed to participate when we had our World Championship in Kazakhstan in August 2023, this year itself. So every state will have meeting, coalition, federation, and they confirm their participation in this championship in Bangalore. ಈ ಒಂದು ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಾಸ್ಟರ್ ಪ್ರದೀಪ್ ಜನಾರ್ದನ. ನಾನು 70 ಡಿಗ್ರಿ ಬ್ಲ್ಯಾಕ್ ಬೆಲ್ಟ್, ಕರ್ನಾಟಕ ರಾಜ್ಯ ತೈಕೊಂಡೋ ಸಂಸ್ಥೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ತೈಕೊಂಡೋ ಇಂಡಿಯಾ ಸಂಸ್ಥೆ, ತೈಕೊಂಡೋ ಅಸೋಸಿಯೇಷನ್ ಆಫ್ ಇಂಡಿಯಾ ಸಂಸ್ಥೆಯ ಜಾಯಿಂಟ್ ಸೆಕ್ರೆಟರಿ, ಸಹ ಕಾರ್ಯದರ್ಶಿಯಾಗಿ ಮಾಡ್ತೇನೆ. ಏಷ್ಯನ್ ತೈಕೊಂಡೋ ಫೆಡರೇಷನ್ಗೆ ಅಲ್ಲೂ ಕೂಡ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೃಷ್ಣ ಬೈರೇಗೌಡರು ಇನಾಗ್ರೇಷನ್ಗೆ ಬರ್ತಿದ್ದಾರೆ. ಜೊತೆಗೆ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟ್ರು ಬಿ ನಾಗೇಂದ್ರ ಕೂಡ ಅವರು ಕೂಡ ಬಂದಿದ್ದಾರೆ. ಜೊತೆಗೆ ನಮ್ಮ ಡಿ ಕೆ ಸುರೇಶು, ರಾಮಲಿಂಗ ರೆಡ್ಡಿ, ಬೈತಿ ಸುರೇಶ್ ಅವರೆಲ್ಲ ಹ್ಯಾರಿಸು ಇವರು ನಮಗೆ ಆಶೀರ್ವಾದ ಮಾಡೋಕ್ಕೆ ಬರ್ತಿದ್ದಾರೆ. ಇನಾಗ್ರೇಷನ್ನು 28 ತಾರೀಕು ಬೆಳಗ್ಗೆ 10 ಗಂಟೆಗೆ ಇನಾಗ್ರೇಷನ್ ಇರುತ್ತೆ. ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್, ಏಷ್ಯನ್ ಗೇಮ್ಸ್ ಟೀಮ್ ಕ್ಯಾಪ್ಟನ್ ಆಗಿ ಬಿ ಸಿ ಸುರೇಶ್ ಅವರು ಕೂಡ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.